ಟೆಕ್ನಾಲಜಿ ಬೆಳೀತಿರೋ ಹಾಗೆ ಫೋನ್ ನಮ್ಮ ಫ್ರೆಂಡ್ ಮತ್ತು ಕಾನ್ವರ್ಸೇಷನ್ ಪಾರ್ಟ್ನರ್ ಆಗಿಬಿಟ್ಟಿದೆ. ಫೋನ್ ಅಡಿಕ್ಷನ್ ಕೂಡ ಆಲ್ಕೋಹಾಲಿಸಮ್, ಡ್ರಗ್ ಮತ್ತು ಗೇಮ್ಲಿಂಗ್ ಥರನೇ ಒಂದು ಅಡಿಕ್ಷನ್. ಇದು ಆಲ್ಕೋಹಾಲ್ ಥರ ನಮ್ಮ ಫಿಸಿಕಲ್ ಹೆಲ್ತ್ನ ಅಷ್ಟು ಎಫೆಕ್ಟ್ ಮಾಡದಿದ್ರೂ ಇದರ ಟಾಕ್ಸಿಸಿಟಿ ಮನುಷ್ಯನ ಕಾನ್ಷಿಯಸ್ನೆಸ್ ಮತ್ತು ಜಗತ್ತಿನ ಜೊತೆಗಿನ ಒಡನಾಟನ ಕಳ್ಕೊತೀವಿ. ನಮ್ಮ ಕೈಯಲ್ಲಿರೋ ಸ್ಮಾರ್ಟ್ಫೋನ್ ಬುಕ್ಸ್ನ ರೀಪ್ಲೇಸ್ ಮಾಡಿವೆ, ನ್ಯೂಸ್ ಪೇಪರ್ನ ರೀಪ್ಲೇಸ್ ಮಾಡಿವೆ. ಹೀಗೆ MP3 ಪ್ಲೇಯರ್, TV, ಕ್ಯಾಮರಾ, ಗೇಮ್ ಕನ್ಸೋಲ್ಸ್, ಕಂಪ್ಯೂಟರ್ ಇನ್ನೂ ಅನೇಕ ಉಪಯೋಗಗಳನ್ನು ಮಾಡಿಕೊಟ್ಟಿವೆ. ನಮ್ಮ ಹಿಂದಿನ ಜನ್ರೇಷನ್ಗೆ ಇಲ್ಲದಿರೋ ಅಂಥ ಬ್ರಾಡರ್ ಆಪರ್ಚುನಿಟೀಸನ್ನ ನಮಗೆ ಕೊಟ್ಟಿವೆ. ಇದರ ಅರ್ಥ ಎಲ್ಲವನ್ನು ರೀಪ್ಲೇಸ್ ಮಾಡಬೇಕು ಅಂತ ಅಲ್ಲ. ನನಗೆ ಗೊತ್ತು, ನೀವು ಸಹ ಈ ವಿಡಿಯೋನ ನಿಮ್ಮ ಸ್ಮಾರ್ಟ್ಫೋನ್ನಲ್ಲೇ ನೋಡ್ತಿರಬಹುದು. ಸ್ಮಾರ್ಟ್ಫೋನ್ ಹ್ಯಾಸ್ ಬಿಕಮ್ ಪಾರ್ಟ್ ಆಫ್ ಅವರ್ ಲೈಫ್ಸ್. ನಮ್ಮ ಸ್ಮಾರ್ಟ್ಫೋನ್ನ ಬಳಕೆನ ಕಂಪ್ಲೀಟ್ ಆಗಿ ನಿಲ್ಲಿಸೋಕೆ ಆಗಲ್ಲ. ಆದರೆ ಸ್ಮಾರ್ಟ್ಫೋನ್ನ ಸ್ಮಾರ್ಟ್ ಆಗಿ ಹೇಗೆ ಬಳಸೋದು ಮತ್ತು ಹೇಗೆ ಸ್ಮಾರ್ಟ್ಫೋನ್ ಅಡಿಕ್ಷನ್ನ ಕಂಟ್ರೋಲ್ ಮಾಡ್ಬೋದು ಅಂತ ಡಿಸ್ಕಸ್ ಮಾಡೋಣ. ನನ್ನ ಹೆಸರು ಮಂಜು, ಕಂಜಂಕ್ಷನ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವು ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಮುಂದೆ ಬರೋ ಎಲ್ಲ ಪರ್ಸ್ನಲ್ ಗ್ರೋತ್ ಮತ್ತು ಲೈಫ್ ಸ್ಟೈಲ್ ರಿಲೇಟೆಡ್ ವಿಡಿಯೋಗಾಗಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೂ ಹೊಸ ವಿಡಿಯೋ ನೋಟಿಫಿಕೇಶನ್ಗಾಗಿ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ. ಈ ವಿಡಿಯೋನ ಲೈಕ್ ಮಾಡೋದ್ರಿಂದ ಯೂಟ್ಯೂಬ್ ಅಲ್ಗಾರಿದಮ್ ನಮ್ಮ ವಿಡಿಯೋನ ಹೆಚ್ಚು ಜನಕ್ಕೆ ತಲುಪೋ ಹಾಗೆ ಸಹಾಯ ಮಾಡುತ್ತೆ. ನಿಮಗೆ ಹಾಗೂ ನಿಮ್ಮ ಮಕ್ಕಳಿಗೆ ಫೋನ್ ಅಡಿಕ್ಷನ್ ಇಂದ ದೂರ ಮಾಡೋದಕ್ಕೆ ಈ ಕೆಲವು ಸ್ಟ್ರಾಟಜೀಸ್ಗಳು ಹೆಲ್ಪ್ ಮಾಡ್ತವೆ. ಮೊದಲನೆಯದು, ಅನಲೈಸ್ ಯೋರ್ ಫೋನ್ ಯೂಸೇಜ್. ನಿಮ್ಮ ಫೋನ್ ಯೂಸೇಜ್ನ ಪರಿಶೀಲಿಸೋದು. ಸ್ಮಾರ್ಟ್ಫೋನ್ ಕಂಪನಿಗಳು ಹೆಚ್ಚಾಗಿ ಯೂತ್ಗಳ ಮೇಲೆ ಫೋಕಸ್ ಮಾಡ್ತವೆ. ಯುವಕರು ಫೋನ್ ಜೊತೆ ಹೆಚ್ಚು ಎಂಗೇಜ್ ಆಗಿರಲಿ ಅಂತ ಸ್ಮಾರ್ಟ್ಫೋನ್ನ ಕ್ಯಾಮ್ರಾಗಳು ಹಾಗೂ ಫಾಸ್ಟ್ ಪ್ರೊಸೆಸರ್ಗಳನ್ನು ಇಂಪ್ರೂವೈಸ್ ಮಾಡೋದಕ್ಕೆ ಹೆಚ್ಚು ಫೋಕಸ್ ಮಾಡ್ತವೆ. ಫಾಸ್ಟ್ ಪ್ರೊಸೆಸಿಂಗ್ನಿಂದ ನೀವು ಮಲ್ಟಿಪಲ್ ಆ್ಯಪ್ಸ್ಗಳನ್ನು ಡಿಲೇ ಇಲ್ಲದೆ ಡೌನ್ಲೋಡ್ ಮಾಡೋ ಹಾಗೆ ಆಪರೇಟಿಂಗ್ ಸಿಸ್ಟಮ್ಗಳನ್ನು ಮಾಡಿರ್ತಾರೆ. ಸೊ ನಿಮ್ಮ ಫೋನ್ನಲ್ಲಿ ಯಾವ ಯಾವ ಯೂಸೇಜ್ಗಳನ್ನು ಅನಲೈಸ್ ಮಾಡಬೇಕು ಅಂತ ನಾನು ನಿಮಗೆ ಹೇಳ್ತೀನಿ. ಮೊದಲು ನೀವು ಯಾಕೆ ಹೆಚ್ಚು ಮೊಬೈಲ್ ಫೋನ್ನ ಬಳಸ್ತೀರಾ ಅಂತ ನೋಡಿ. ನೀವು ಫ್ರೀ ಇರೋ ಕಾರಣಕ್ಕೆ ಹೆಚ್ಚು ಮೊಬೈಲ್ ಯೂಸ್ ಮಾಡ್ತಿದ್ದೀರಾ? ನಿಮ್ಮ ಟೈಮ್ನ ಕಿಲ್ ಮಾಡೋಕೆ ಫೋನ್ ಯೂಸ್ ಮಾಡ್ತಿದ್ದೀರಾ? ಹಾಗೆ ನೀವು ಯಾವಾಗ ಮತ್ತೆ ಎಷ್ಟು ಸಮಯ ಫೋನ್ ಯೂಸ್ ಮಾಡ್ತೀರಾ? ಸರ್ಫಿಂಗ್ನಲ್ಲ ಅಥವಾ ಮಾತಾಡೋಕ ಅಂತ ನೋಡಿ. ಒಂದು ವೇಳೆ ಹೆಚ್ಚು ಸರ್ಫಿಂಗ್ ಮಾಡ್ತಿದ್ರೆ ಯಾವ ಯಾವ ಆ್ಯಪ್ಗಳನ್ನು ಹೆಚ್ಚು ಬಳಸುತ್ತಿದ್ದೀರಾ ಅಂತ ನೋಡಿ. ಬಳಸುವ ಕಾರಣಗಳ ಮೇಲೆ ಗಮನ ಕೊಡಿ. ಫೋನ್ನ ಹೆಚ್ಚು ಮಾತಾಡೋಕೆ ಬಳಸುತ್ತಿದ್ರೆ ನಿಮ್ಮ ಕಾಲ್ನ ಡ್ಯೂರೇಷನ್ನ ಮಾನಿಟರ್ ಮಾಡಿ. ಮತ್ತೆ ಯಾರ ಜೊತೆ ಮಾತಾಡ್ತಿದ್ದೀರಾ ಅನ್ನೋದನ್ನ ನೋಡಿ. ಮತ್ತೆ ಯಾವ ಟೈಮ್ನಲ್ಲಿ ಮಾತಾಡ್ತೀರಾ ಅನ್ನೋದನ್ನು ಸಹ ನೋಡಿ. ಹೀಗೆ ನೀವು ಸರ್ಫಿಂಗ್ ಮಾಡ್ತಿರ್ಬೇಕಾದ್ರೆ ನಿಮ್ಮ ಆ್ಯಪ್ ಅಥವಾ ನೀವು ನೋಡ್ತಾ ಇರುವ ಕಂಟೆಂಟ್ ನಿಮ್ಮನ್ನು ಬೇರೆ ಕಂಟೆಂಟ್ಗೆ ಡೈವರ್ಟ್ ಮಾಡ್ತಿದ್ಯಾ ಅನ್ನೋದನ್ನ ಗಮನಿಸಿ. ನಾನು ಮಾರ್ನಿಂಗ್ ರುಟೀನ್ ಬಗ್ಗೆ ಒಂದು ವಿಡಿಯೋನ ಮಾಡಿದ್ದೀನಿ. ನೀವಿನ್ನೂ ಆ ವಿಡಿಯೋ ನೋಡಿಲ್ಲ ಅಂದರೆ ಆ ವಿಡಿಯೋನ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ಆ ವಿಡಿಯೋನ ಹೋಗಿ ನೋಡಿ. ಎರಡನೆಯದು, ನೋ ಫೋನ್ ಟೈಮ್. ನೀವು ಫೋನ್ನ ಬಳಸಬಾರ್ದು ಅನ್ನೋ ಪರ್ಟಿಕ್ಯುಲರ್ ಟೈಮ್ನ ಚೂಸ್ ಮಾಡ್ಕೊಳ್ಳಿ. ಐ ಹ್ಯಾವ್ ಸರ್ಟನ್ ರೂಲ್ಸ್ ಫಾರ್ ಫೋನ್ಸ್. ನಾನು ನೋ ಫೋನ್ ಟೈಮ್ ರೂಲ್ಸ್ನ ಸೆಟ್ ಮಾಡ್ಕೊಂಡಿದ್ದೀನಿ. ಇದು ಮಾರ್ನಿಂಗ್ ಟೈಮಲ್ಲಿ. ಎದ್ದ ತಕ್ಷಣ ನಾನು ನನ್ನ ಫೋನ್ನ ಚೆಕ್ ಮಾಡೋದಿಲ್ಲ. ನಾನು ಎದ್ದ ತಕ್ಷಣ ನನ್ನ ಮಾರ್ನಿಂಗ್ ರುಟೀನ ಫಾಲೋ ಮಾಡ್ತೀನಿ. ನನ್ನ ಬ್ರೇಕ್ಫಾಸ್ಟ್ ಆದಮೇಲೆ ನನ್ನ ಫೋನ್ ಚೆಕ್ ಮಾಡೋಕೆ ಮತ್ತು ಮೆಸೇಜ್ಗಳನ್ನು ರಿಪ್ಲೈ ಮಾಡೋಕೆ ಅಂತ ಒಂದು 10ರಿಂದ 15 ನಿಮಿಷ ಸ್ಪೆಂಡ್ ಮಾಡ್ತೀನಿ. ಊಟ ಮಾಡೋ ಟೈಮ್ನಲ್ಲಿ ಮತ್ತು ನನ್ನ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕಾದ್ರೆ ಸ್ಟ್ರಿಕ್ಟ್ಲಿ ಫೋನ್ನ ಅವಾಯ್ಡ್ ಮಾಡ್ತೀನಿ. ಇದು ಆ್ಯಕ್ಚುಲಿ ನಮ್ಮ ಮನೆಯಲ್ಲಿ ನಾವು ಸೆಟ್ ಮಾಡ್ಕೊಂಡಿರೋ ಅಂಥ ರೂಲ್. ನಾನು ನನ್ನ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಜೊತೆ ಆಚೆ ಹೋದಾಗಲೂ ಫೋಟೋಗಳನ್ನ ಕ್ಲಿಕ್ ಮಾಡ್ಕೋಬೇಕಾದ್ರೆ ಮಾತ್ರ ನನ್ನ ಫೋನ್ನ ಯೂಸ್ ಮಾಡ್ತೀನಿ. ಬಾಕಿ ಟೈಮ್ನಲ್ಲಿ ಪರ್ಸನಲ್ ಥಿಂಗ್ಸ್ ಬಗ್ಗೆ ಮಾತಾಡ್ತೀವಿ. ಹಾಗೆ ವಿ ಎಂಜಾಯ್ ದ ಮೂಮೆಂಟ್. ಮೂರನೇದು, ರೀಪ್ಲೇಸ್ ಯೋರ್ ಸ್ಮಾರ್ಟ್ ಫೋನ್ ಯೂಸೇಜ್ ವಿತ್ ಹೆಲ್ದಿಯರ್ ಆಕ್ಟಿವಿಟೀಸ್. ನಮ್ಮ ಸ್ಮಾರ್ಟ್ ಫೋನ್ ಬಳಕೆಯ ಟೈಮ್ನ ಯಾವುದಾದರೂ ಹೆಲ್ದಿಯರ್ ಆಕ್ಟಿವಿಟೀಸ್ನಿಂದ ರೀಪ್ಲೇಸ್ ಮಾಡಿ. ನೀವು ಯಾಕೆ ಫೋನ್ನ ಕೈಗೆ ತಗೋತೀರಾ? ಆ ಟ್ರಿಗರ್ ಪಾಯಿಂಟ್ನ ರೆಕಗ್ನೈಸ್ ಮಾಡಿ. ನೀವು ಒಬ್ಬರೇ ಇದ್ದಾಗ ಅಥವಾ ಬೋರ್ ಆದಾಗ ತಗೋತೀರಾ? ನೀವು ಡಿಪ್ರೆಷನ್, ಸ್ಟ್ರೆಸ್ ಅಥವಾ ಆಂಗ್ಸೈಟಿ ಕಾರಣಕ್ಕೆ ಹೆಚ್ಚು ಫೋನ್ ಯೂಸ್ ಮಾಡ್ತೀರಾ ಅನ್ನೋದನ್ನ ನೋಡಿ. ಉದಾಹರಣೆಗೆ, ನೀವು ಹೆಚ್ಚು ಸ್ಮಾರ್ಟ್ ಫೋನ್ನ ಯೂಸೇಜ್ ಮಾಡ್ತಿರೋದ್ರಿಂದ ನಿಮ್ಮ ರಾಕಿ ಮೂಡ್ನ ಸೆಲ್ಫ್ ಸೂದ್ ಮಾಡೋಕೆ ಮಾಡ್ತಿದ್ರೆ, ಅದರ ಬದಲು ನಿಮ್ಮ ಮೂಡನ್ನ ಮ್ಯಾನೇಜ್ ಮಾಡ್ಕೊಳ್ಳೋಕೆ ಬೇರೆ ಯಾವುದಾದ್ರೂ ಹೆಲ್ದಿಯರ್ ಅಥವಾ ಎಫೆಕ್ಟಿವ್ ದಾರಿನ ಹುಡುಕಿ. ಲೈಕ್ ರಿಲ್ಯಾಕ್ಸೇಷನ್ ಟೆಕ್ನಿಕ್ನ ಅಭ್ಯಾಸ ಮಾಡಿ, ಬುಕ್ ಓದಿ, ಎಕ್ಸಸೈಸ್ ಮಾಡಿ. ಹಾಗೆ ಮೊಬೈಲ್ ಫೋನ್ ಅಥವಾ ಟ್ಯಾಬ್ನಲ್ಲಿ ಓದೋದ್ರ ಬದಲು ಬುಕ್ ಅಥವಾ ನ್ಯೂಸ್ ಪೇಪರ್ನ ಓದಿ. ಸೊ 4ನೇದು, ಡಿಕಟ್ಲರ್ ಯೋರ್ ಫೋನ್. ಐ ಆಮ್ ಅ ಬಿಗ್ ಫ್ಯಾನ್ ಆಫ್ ಮಿನಿಮಲಿಸಮ್.
ನಮ್ಮ ಜೀವನದಲ್ಲೇ ಅಲ್ಲ, ನಮ್ಮ ಫೋನ್ನಲ್ಲಿಯೂ ಸಹ ಮಿನಿಮಲಿಸಮ್ನ ಪ್ರಯೋಗ ಮಾಡಬಹುದು. ನಿಮ್ಮ ಫೋನ್ನಲ್ಲಿ ಮಿನಿಮಲ್ ಆ್ಯಪ್ಸ್ನ ಇಟ್ಕೊಳ್ಳಿ. ನಾನು ನನ್ನ ಫೋನ್ನಲ್ಲಿ ಇಂಪಾರ್ಟೆಂಟ್ ಅನಿಸೋ ಆ್ಯಪ್ಗಳನ್ನು ಮಾತ್ರನೇ ಇಟ್ಕೊಂಡಿದ್ದೀನಿ. ಇದರಿಂದ ಫೋನ್ನ ಯೂಸೇಜ್ನ ರೆಡ್ಯೂಸ್ ಮಾಡಬಹುದು. ಫೋನ್ನಲ್ಲಿ ತುಂಬ ಆ್ಯಪ್ ಇದ್ದರೆ ತುಂಬ ಸಮಯನ ಆ್ಯಪ್ ಚೆಕ್ ಮಾಡ್ತಾನೆ ಟೈಮ್ ವೇಸ್ಟ್ ಮಾಡಿಬಿಡ್ತೀವಿ. ನಿಮ್ಮ ಫೋನ್ನಲ್ಲಿ ಇರೋ ಎಲ್ಲ ಅನ್ನೆಸೆಸರಿ ಆ್ಯಪ್ಗಳನ್ನು ಅನ್ಇನ್ಸ್ಟಾಲ್ ಮಾಡಿ. ಹಾಗೆ ಅನ್ವಾಂಟೆಡ್ ಪ್ರಮೋಷನ್ ಇಮೇಲ್ಸ್ನ ಕೂಡ ಅನ್ಸಬ್ಸ್ಕ್ರೈಬ್ ಮಾಡಿ. ನಾನು ಮುಂಚೆಲ್ಲ 50%, 70% ಆಫರ್ ಅನ್ಸೋ ವೆಬ್ಸೈಟ್ ಅಂತ ಮೇಲ್ ಬಂದಿದ ತಕ್ಷಣ ಆ್ಯಪ್ಗೆ ಹೋಗಿ ಸ್ಕ್ರಾಲ್ ಮಾಡ್ತಿದ್ದೆ. ತುಂಬ ಹೊತ್ತು ಸ್ಕ್ರಾಲ್ ಮಾಡಿ ಆಮೇಲೆ ಯಾವುದೂ ಇಷ್ಟ ಆಗ್ತಿರ್ಲಿಲ್ಲ. ನನ್ನ ಫೋನ್ ಯೂಸೇಜ್ನ ಅನಲೈಸ್ ಮಾಡಿದ ಮೇಲೆ ಯೂಸ್ಲೆಸ್ ಆ್ಯಪ್ಸ್ ಮೇಲೆ ಅನ್ನೆಸೆಸರಿ ಟೈಮ್ ವೇಸ್ಟ್ ಮಾಡ್ತಿದ್ದೀನಿ ಅಂತ ಅರ್ಥ ಆಯಿತು. ನಿಮಗೆ ಎಸೆನ್ಷಿಯಲ್ ಇರೋ ಆ್ಯಪ್ಗಳನ್ನು ಮಾತ್ರ ಇಟ್ಕೊಳ್ಳಿ. ಉದಾಹರಣೆಗೆ ಫಿಟ್ನೆಸ್ ಆ್ಯಪ್, ನ್ಯೂಸ್ ಆ್ಯಪ್, ಆ ಥರ ನಿಮಗೆ ಉಪಯೋಗ ಆಗೋವಂಥ ಆ್ಯಪ್ಗಳನ್ನ ಮಾತ್ರ ಇಟ್ಕೊಳ್ಳಿ. 5ನೇದು ಟರ್ನ್ ಆಫ್ ದ ನೋಟಿಫಿಕೇಶನ್. ನೀವು ಓದೋ ಸಮಯದಲ್ಲಿ ಅಥವಾ ಆಫೀಸ್ನ ಕೆಲಸದ ಸಮಯದಲ್ಲಿ ನೋಟಿಫಿಕೇಶನ್ನ ಆಫ್ ಮಾಡಿ. ಈ ನೋಟಿಫಿಕೇಶನ್ಗಳು ನಿಮಗೆ ಓದು ಅಥವಾ ಕೆಲಸದ ಮೇಲೆ ಕಾನ್ಸಂಟ್ರೇಟ್ ಮಾಡೋದಕ್ಕೆ ಬಿಡೋದಿಲ್ಲ. ನೀವು ಮಲಗೋಕ್ಕೂ ಮುಂಚೆ ನಿಮ್ಮ ಫೋನ್ನ ನೋಟಿಫಿಕೇಶನ್ನ ಆಫ್ ಮಾಡಿ ಮಲಗಿ. ಇದರಿಂದ ನೀವು ಸೌಂಡ್ಫುಲ್ ಸ್ಲೀಪ್ನ ಪಡಿಬಹುದು. ನಿಮ್ಮ ಫ್ಯಾಮಿಲಿ ಅಥವಾ ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿದ್ದಲ್ಲಿ ಆಗ್ಲೂ ನೋಟಿಫಿಕೇಶನ್ ಆಫ್ ಮಾಡಿ. ಇದರಿಂದ ಯು ಕ್ಯಾನ್ ಸ್ಪೆಂಡ್ ಸಮ್ ಕ್ವಾಲಿಟಿ ಟೈಮ್ ವಿತ್ ಯೋರ್ ಲವ್ಡ್ ಒನ್ಸ್. 6ನೇದು ಸಿ ಸರ್ಟೆನ್ ಪೋಸ್ಟ್ ಫಸ್ಟ್. ಕೆಲವು ಸೋಷಿಯಲ್ ಮೀಡಿಯಾ ಅಕೌಂಟ್ಗಳಲ್ಲಿ, ಫಾರ್ ಎಕ್ಸಾಂಪಲ್ ಫೇಸ್ಬುಕ್ನಲ್ಲಿ, ನಿಮಗೆ ಬೇಕಾದ ಸರ್ಟೆನ್ ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳನ್ನು ಮೊದಲೇ ನೋಡೋಕೆ ಕೆಲವು ಗೈಡ್ಲೈನ್ಸ್ನ ಸೆಟ್ ಮಾಡ್ಕೊಳ್ಬೋದು. ಹಾಗೆ ನಿಮ್ಮ ಕ್ಲೋಸ್ ಫ್ರೆಂಡ್ಸ್ಗಳು ಯಾರು ಅಂತ ಇಂಡಿಕೇಟ್ ಮಾಡ್ಕೊಳೋದ್ರಿಂದ ಅವರು ಪೋಸ್ಟ್ ಮಾಡಿದಾಗಲೆಲ್ಲ ನಿಮಗೆ ನೋಟಿಫಿಕೇಶನ್ಗಳು ಸಿಗ್ತವೆ. ನೀವು ಸೋಷಿಯಲ್ ಮೀಡಿಯಾದಲ್ಲಿ ಈ ಥರದ ಪ್ಯಾರಾಮೀಟರ್ಗಳನ್ನು ಸೆಟ್ ಮಾಡಿಕೊಂಡಾಗ ನೀವು ಸೋಷಿಯಲ್ ಮೀಡಿಯಾನ ನಿಮಗೆ ಬೇಕಾದಂತೆ ಬಳಸ್ಕೊಳ್ಬಹುದು. ಇದರಿಂದ ಸೋಷಿಯಲ್ ಮೀಡಿಯಾ ನಿಮ್ಮನ್ನು ಬೇರೆ ಪೋಸ್ಟ್ಗಳಿಗೆ ಎಂಗೇಜ್ ಮಾಡೋಕ್ಕೆ ಪುಷ್ ಮಾಡೋದನ್ನು ನಿಲ್ಲಿಸ್ಬೋದು. ಅಡಿಷ್ನಲಿ ಈ ಪ್ಯಾರಾಮೀಟರ್ಸ್ಗಳು ನಿಮಗೆ ಬೇಕಾದ ಪೋಸ್ಟ್ಗಳನ್ನು ನೋಡೋಕೆ ಸುಲಭ ಮಾಡ್ಕೊಳ್ತವೆ. ಹಾಗೆ ಅನ್ನೆಸೆಸರಿ ಸ್ಕ್ರಾಲಿಂಗ್ನ ತಡಿಬಹುದು. ಇದರಿಂದ ಈಸಿಯಾಗಿ ಸೋಷಿಯಲ್ ಮೀಡಿಯಾನಲ್ಲಿ ನೀವು ಸ್ಪೆಂಡ್ ಮಾಡೋ ಟೈಮ್ನ ಸೇವ್ ಮಾಡಬಹುದು. ಸೊ ನೋಡಿದ್ರಲ್ಲ, ಈ ಎಲ್ಲ ಟಿಪ್ಸ್ಗಳನ್ನು ಬಳಸಿ ಇದರ ಪ್ರಯೋಜನಗಳನ್ನ ಪಡೀರಿ. ಹಾಗೆ ಇಟ್ ಟೇಕ್ಸ್ ಡಿಸಿಪ್ಲಿನ್ ಟು ನಾಟ್ ಲೆಟ್ ಸೋಷಿಯಲ್ ಮೀಡಿಯಾ ಸ್ಟೀಲ್ ಯೋರ್ ಟೈಮ್ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೀವು ಯಾವ ಆ್ಯಪ್ಗಳಲ್ಲಿ ಹೆಚ್ಚು ಸಮಯ ಸ್ಪೆಂಡ್ ಮಾಡ್ತೀರಾ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.